ಪಡ್ಡಲಿಗೆ ಅಂತಾರ. ಏನಂತಾರ? ಯಾವ ಪಡ್ಡಲಿಗೆ ಅಂತದ್ ಎಷ್ಟು ದೊಡ್ಡ ಶಕ್ತಿ ಅಂತಂದ್ರ ಜೋಗತಿ ಆಗಿರ್ತಕ್ಕಂಥ ತಾಯಂದರಿಗೆ ಪಡ್ಡಲಿಗೆ ಅನ್ನುವಂಥದ್ದು ಅಕ್ಷಯದ ಪಾತ್ರ ಇದ್ದಂಗ, ಅಕ್ಷಯದ ಪಾತ್ರ ಇದ್ದಂಗ ಅದು. ತಾವಾಗ ಜಮದಗ್ನಿ ಮಹರ್ಷಿಯಿಂದ ತಾನು ಶಾಪಕ್ಕೊಳಗಾಗಿ ಕುಷ್ಠ ರೋಗವನ್ನ ನಿವಾರಣೆ ಮಾಡೋದಕ್ಕಾಗಿ ಸಂತ ಮಹಂತರ ಅಪ್ಪಣೆ ಪಡೆದು ಯಾವ ತಾಯಿ ಪಡ್ಡಲಿಗೆ ಹಿಡ್ಕೊಂಡು 5 ಮನಿ ಭಿಕ್ಷಾ ಬೇಡ್ಕೊಂಡು ಬಂದು ತಂದ ಪದಾರ್ಥವನ್ನು ಉಂಡು ರೋಗ ಕಳ್ಕೊಂಡಿದ್ಲಲ್ಲ ಅಂತ ಪಡ್ಡಲಿಗೆ ಅಂದ್ರೆ ಅಹಂಕಾರ ನಾಶ ಮಾಡೋದು. ಅದರೊಳಗೆ ಹಾಕೊಂಡಿರುವಂತದ್ದನ್ನ ತೆಗೆದುಕೊಂಡು ಹೋಗಿ ತಾವು ಉಣ್ಣೋದು ಮತ್ 4 ಮಂದಿಗೆ ದಾಸೋಹ ಮಾಡುವಂತದ್ದಕ್ಕೆ ಪಡ್ಡಲಿಗೆಯನ್ನ ಉಪಯೋಗ ಮಾಡ್ಕೊಂತ. ಭಂಡಾರಕ್ಕೆ ಎಷ್ಟು ಕಿಮ್ಮತ್ ಐತಿ ಅಂದ್ರ ಇವತ್ತ ಬಂಗಾರಕ್ಕ 1,50,000 ಸಮೀಪ ಬಂದೈತಲ್ಲ ಬಂಗಾರ. ಆ ಬಂಗಾರ ಮೈ ಮೇಲೆ ಹಾಕೊಂಡ್ರ ಕಳ್ಳನ ಕಣ್ಣು ನಮ್ಮ ಮೈ ಮೇಲೆ ಬೀಳ್ತೈತಿ. ನಿಮ್ಗೆ ಗೊತ್ತಿರ್ಲಿ, ಬಂಗಾರ ಕೊಳ್ಳಾಗ ಹಾಕೊಂಡ್ ಹೊಂಟ್ರ ಯಾರ ಕಣ್ಣು ಬೀಳ್ತೈತಿ? ಕಳ್ಳರ ಕಣ್ಣು ನಮ್ಮ ಮೈ ಮೇಲೆ ಬೀಳ್ತೈತಿ. ಬಂಗಾರ ಕೊಳ್ಳಾಗ ಹಾಕೊಂಡು ಹೊಂಟ್ರ ಕಳ್ಳರ ಕಣ್ಣು ನಮ್ಮ ಮೈ ಮೇಲೆ ಬೀಳ್ತದ. ಆದ್ರ ತಾಯಿ ಜೋಗತಿ ಎಲ್ಲಮ್ಮ ತಾಯಿಯ ಭಂಡಾರ ಹಣಿ ಮೇಲೆ ಹಚ್ಕೊಂಡು ಹೊಂಟ್ರ ಎಲ್ಲಮ್ಮ ತಾಯಿ ಕಣ್ಣು ನಮ್ಮ ಮೇಲೆ ಬೀಳ್ತಾವ ಅನ್ನೋ ಕಾರಣಕ್ಕ ಹಣಿ ಮೇಲೆ ಭಂಡಾರ ಹಚ್ಕೊಳ್ಳೋದು. ಒಂದಿಷ್ಟು ಭಂಡಾರ ಒಂದ್ ಕಡೆ ಇಟ್ಟು ಇನ್ನೊಂದು ಕಡೆ ಬಂಗಾರ ಇಟ್ರು ಸಹಿತ ಬಂಗಾರ ಎಷ್ಟ ರೇಟ್ ಇದ್ರು ಸಹಿತ, ಆದ್ರೆ ಈ ಬಂಗಾರಕ್ಕೆ ಇರುವಂತ ಕಿಮ್ಮತ್ ಎಷ್ಟ ದೊಡ್ಡದಿದ್ರು ಸಹಿತ ಭಂಡಾರಕ್ಕಿರುವಂತ ಕಿಮ್ಮತ್ ಬಂಗಾರಕ್ಕಿಲ್ಲ ಅನ್ನುವಂತ ಸತ್ಯವನ್ನ ತಿಳ್ಕೊಬೇಕು ನಾವು ಅಷ್ಟೇ.